ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಅನೌನ್ಸ್ಮೆಂಟ್ ಮಾಡಿದೆ, ತಾನು ರಿಟೈನ್ ಮಾಡ್ಕೊಂಡಿರುವಂತ ಪ್ಲೇಯರ್ಸ್ಗಳು ಲಿಸ್ಟ್. ಇದರಲ್ಲಿ ದೊಡ್ಡ ದೊಡ್ಡ ಬಿಗ್ ಪ್ಲೇಯರ್ಗಳು ಸೊ ಯಾರೂನೇ ಇಲ್ವೇ ಇಲ್ಲ ಗುರು. ಸೊ ಎಲ್ರು ಕೂಡ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ಬೆಂಗಳೂರು ಬುಲ್ಸ್ ಕೋಚ್ ಏನ್ ಡಿಸೈಡ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಕೆಲವು ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ. ಸೊ ಇವ್ರೇನ್ ನನಗೆ ಕಳಪೆ ಅಂತ ಅನ್ನಿಸ್ಲಿಲ್ಲ ಗುರು. ಓಕೆ, ಉಳಿಸ್ಕೊಂಡಿರೋದ್ರಲ್ಲಿ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಬಟ್ ಬಿಗ್ ಪ್ಲೇಯರ್ಗಳನ್ನೇ ಬಿಟ್ಟಿರೋದು ಸ್ವಲ್ಪ ತಲೆ ಕೆಳಗೆ ಮಾಡ್ತು ಅಂತ ಹೇಳ್ಬಹುದು. ಸೊ ನಮ್ಮ ಬೆಂಗಳೂರು ಬುಲ್ಸ್ ರಿಟೈನ್ ಮಾಡ್ಕೊಂಡಿರುವಂತ ಪ್ಲೇಯರ್ಗಳು ಯಾರ್ಯಾರನ್ನ ಬಿಟ್ಟಿದ್ದಾರೆ ಎಲ್ಲ ಕಾಂಪಿಟೇಟರ್ಸ್ ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಓದ್ಬಿಟ್ಟು ಆಲ್ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಕೂಡ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಸೊ ಇನ್ನು ಮಾಡಿಲ್ಲ ಅಂತ ಗೊತ್ತು, ಯಾಕೂ ತಡ ಮಾಡ್ತಾ ಇದ್ದಾರೆ. ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಗೇನೆ ಮೊದಲು ಬರ್ಬೇಕಾ? ಯಾವುದೇ ಒಂದು ವಿಡಿಯೋ ಇದ್ರೂ ಕೂಡ ನೀವೇನೇ ಮೊದಲು ನೋಡ್ಬೇಕಾ? ಆಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ, ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಓದ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡಿಬಿಡಿ. ಸೊ ಮಾಡಿದ್ರೆ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ. ಸೊ ಮೊದಲನೇದಾಗಿ ನೋಡೋದಾದ್ರೆ ಪೊನ್ ಪಾರ್ಥಿವನ್ ಸುಬ್ರಹ್ಮಣ್ಯಂ ಅದು. ಸೊ ಇವ್ರ ಹೆಸರು ತುಂಬಾನೇ ಲಾಂಗ್ ಇರೋದ್ರಿಂದ ಕನ್ಫ್ಯೂಸ್ ಆಗೋಗುತ್ತೆ ಹೇಳೋದಕ್ಕೆ. ಸೊ ಇವ್ರನ್ನ ಮೊದಲು ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರೊಬ್ಬ ಡಿಫೆಂಡರ್. ಸೊ ಈ ವ್ಯಕ್ತಿ ತಂಡದಲ್ಲಿರೋದು ಒಂಥರ ಆನೆ ಬಲಾನೆ ಅಂತ ಹೇಳ್ಬಹುದು. ಇವರು ಖಂಡಿತ ಒಳ್ಳೆ ರೈಟ್ ಕವರ್ನ ಸಖತ್ತಾಗಿ ಕವರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದಿಲ್ಲ. ಇನ್ನು ಸೆಕೆಂಡ್ ಬರ್ತಾ ಇರೋದು ರೋಹಿತ್ ಕುಮಾರ್, ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಈ ರೋಹಿತ್ ಅಕ್ಕಿ ಕುಮಾರ್ ಅಲ್ಲ, ಯಂಗ್ಸ್ಟರ್ ರೋಹಿತ್ ಕುಮಾರ್ ಅವರು. ಸೊ ತಂಡಕ್ಕೆ ಅವಶ್ಯಕತೆ ಇತ್ತು ಇವ್ರನ್ನು ಕೂಡ. ಸೊ ಬೆಂಗಳೂರು ಬುಲ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ ತಂಡದಲ್ಲಿರುವಂತ ಎಲ್ಲಾ ಬಿಗ್ ಪ್ಲೇಯರ್ಸ್ಗಳು ಭಾರತ್ ಅವರನ್ನೇನೆ ಬಿಟ್ಬಿಟ್ಟಿದ್ದಾರೆ ಗುರು. ಸೊ ನಾನು ಅನ್ಕೊಂಡ್ರೆ ಭರತ್ಗೆ ಇನ್ನೂ ಒಂದು ಚಾನ್ಸ್ಗಳು ಸಿಗ್ಬಹುದು, ರಿಟೈನ್ ಮಾಡ್ಕೊಳ್ತಾರೆ ಅವ್ರನ್ನ ಅಂತ. ಖಂಡಿತ ಕೆಲವೊಂದು ಸೀಸನ್ ಅಪ್ಸೆಟ್ ಮಾಡಿದ್ದಾರೆ. ಸೊ ತೊಂದರೆ ಇಲ್ಲ, ಕೆಲವೊಂದು ಸೀಸನ್ಗಳು ಅಪ್ಸೆಟ್ ಆಗುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಬುಲ್ಸ್ ಆಕ್ಷನ್ ನಲ್ಲಿ ಏನಾದ್ರು ವಾಪಸ್ ಖರೀದಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಕ್ಷನ್ ಅಂತೂ ಭರತ್ ಅವರು ಬಮ್ ಬ್ಲಾಸ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ವೇ ಇಲ್ಲ. ಯಾಕೆಂದ್ರೆ ಅವರೊಬ್ರು ಕ್ಲಾಸಿಕ್ ಪ್ಲೇಯರ್. ಸೊ ಕೆಲವೊಂದು ಸೀಸನ್ ಆಫ್ ಆಗಿದ್ರು ಖಂಡಿತ, ಬಟ್ ವಾಪಸ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ ಸುಶೀಲ್ ದ ಹೀರೋ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಅಂತ ಹೇಳ್ಬಹುದು. ಸಾಕಷ್ಟು ಮ್ಯಾಚ್ಗಳನ್ನ ಗೆಲ್ಸಿದ್ದಾರೆ, ಸಾಕಷ್ಟು ಅದ್ಭುತವಾದ ಪಾಯಿಂಟ್ಗಳನ್ನ ತಗೊಂಡ್ಬಂದಿದ್ದಾರೆ. ಒಂಥರ ನೋಡೋದಿಕ್ಕೆ ಕುಳ್ಳ ಇರ್ಬೋದು, ಏನ್ ಹೇಳೋದಕ್ಕೆ, ಕೀರ್ತಿ ಚಿಕ್ಕದಾದರೂ ಅಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಸೊ ಆ ರೀತಿ ಒಬ್ಬ ಆಟಗಾರ ಈ ಸುಶೀಲ್ನ ನೋಡ್ತಾ ಇದ್ರೆ ವಿಕಾಸ್ ಖಂಡೋಲಾ ಅವರ ಅಣ್ತಮ್ಮ ಅಂತ ಅನ್ಸುತ್ತೆ. ಬಟ್ ವಿಕಾಸ್ ಖಂಡೋಲಾ ಅವ್ರನ್ನ ಆಕ್ಷನ್ಗೆ ಈ ಸೀಸನ್ ಬಿಡುವಂತ ಸಾಧ್ಯತೆ ಜಾಸ್ತಿನೇ ಕಾಣಿಸ್ತಾ ಇದೆ. ಸೊ ಇನ್ನು ಸದ್ಯದಲ್ಲಿ ಈ 3 ಜನನ ಪ್ರಮುಖವಾಗಿ ರಿಟೈನ್ ಮಾಡ್ಕೊಂಡಿದ್ರು ಕೂಡ ಈಗ ಲಾಸ್ಟ್ ಆಗಿ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬೆಂಗಳೂರು ಬುಲ್ಸ್ನವರು. ಪ್ರಮುಖವಾಗಿ 4ನೇ ಆಟಗಾರ ಯಾರದು? ನಮ್ಮ ತಂಡದ ಹೊಳೆಯುವ ಸೂರ್ಯ ಸೌರಭ್ ನಂದಲ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗುರು. ಸೊ ಈಗ ಸದ್ಯಕ್ಕೆ ಮಟ್ಟಿಗೆ 4 ಜನನ ರಿಟೈನ್ ಮಾಡ್ಕೊಂಡಿದೆ ಬೆಂಗಳೂರು ಬುಲ್ಸ್ ತಂಡ. ಸೊ ಇನ್ನೂ ಜಾಸ್ತಿ ರಿಟೈನ್ ಮಾಡ್ಕೋತಾರ ಏನೋ ಗೊತ್ತಿಲ್ಲ. ಈಗಂತೂ 4 ಜನ ಅಂತೂ ಫಿಕ್ಸ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಗುರು. ಸೊ ನಿಮ್ಗೆ ಅನಿಸುತ್ತೆ ಈ 4 ರಿಟೈನ್ ಇನ್ಯಾರು ರಿಟೈನ್ ಆಗ್ಬೇಕಾಗಿತ್ತು ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ? ಸೊ ನಿಮ್ಗೆ ಅನಿಸುತ್ತೆ ಈ 4 ಜನ ಸಾಕ, ಹೊಸ ತಂಡನ ಕಟ್ಬೋದು? ಖಂಡಿತ ನಮ್ಗೆ ಅನಿಸ್ತಾ ಇದೆ. ಅಂದ್ರೆ ಪವನ್ ಶರಾವತ್ ಅವರು ಆಕ್ಷನ್ಗೆ ಬರ್ತಾ ಇದ್ದಾರೆ, ಪ್ರದೀಪ್ ನರ್ವಾಲ್ ಅವರು ಆಕ್ಷನ್ಗೆ ಬರ್ತಿದ್ದಾರೆ. ಸೊ ಇಷ್ಟು ಜನ ಎಲ್ಲ ಇರೋ ಕಾರಣದಿಂದ ಆಕ್ಷನ್ಗೆ ಸ್ವಲ್ಪ ನಮ್ಮ ಹತ್ರ ಅಮೌಂಟ್ ಇರಲಿ ತಂಡಕ್ಕೆ ಕರ್ಕೊಳ್ಳೋದಿಕ್ಕೆ ಅಂತ ಬೆಂಗಳೂರು ಬುಲ್ಸ್ ಆ ಪ್ಲಾನ್ ನಲ್ಲೂ ಕೂಡ ಇರ್ಬೋದು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತೀರಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಪವನ್ ಕುಮಾರ್ ಶರಾವತ್ ನಮ್ಮ ತಂಡಕ್ಕೆ ಬರಬೇಕೋ ಬೇಡವೋ ಕಮೆಂಟ್ಸ್ ನಲ್ಲಿ ಕೂಡ ಕಮೆಂಟ್ ಮಾಡಿಬಿಡಿ. ಟಾಟಾ, ಬೈ ಬೈ, ಸಿ ಯು.